ಅನುಮಾನ ಪಡ್ತಾ ಇದೆಯಲ್ಲ ನೀನು? ಆ ಅನುಮಾನ ಅವಳಿಗೆ ಮಾತ್ರ ಅಲ್ಲ, ನನಗೂ ಇದೆ. ಈಗಿನ ಕಾಲದಲ್ಲಿ ನಮ್ಮ ನೆರಳನ್ನ ನಾವೇ ನಂಬೋ ಹಾಗಿಲ್ಲ. ಅಂಥದ್ರಲ್ಲಿ ನಾನೇನು ಹೇಳ್ದೇನೆ ಇಷ್ಟೊಂದು ಆಸಕ್ತಿ ತಗೊಂಡು ಪೈಪೋಟಿಗೆ ಬಿದ್ದವ್ರ ಹಾಗೆ ಹುಡುಕ್ತಾ ಇದ್ದೀರಾ ಅಂದರೆ ಮೊದಲು ನಿಮ್ಗಳ ಬ್ಯಾಗನ್ನ ಹುಡುಕ್ಬೇಕು, ನೀವಿರೋ ಜಾಗನ ಹುಡುಕ್ಬೇಕು. ಸರಿಯಾಗಿ ಹೇಳ್ದೆ ಅಕ್ಕ. ಈ ಪಾಯಿಂಟ್ ಪರಿಮಳ ಅಕ್ಕಾಗಿ ಸರಿಯಾಗಿರೋ ಒಳ್ಳೆ ಪಾಯಿಂಟೇ ಹಾಕಿದ್ಯಾ. ಮೊದಲು ಇವ್ರಗಳ ಜಾಗ ಇವ್ರಗಳ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರೆ ಆಮೇಲೆ ಇವ್ರು ಯಾರು ಕಳ್ರು ಅಂತ ತಾನಾಗೆ ಗೊತ್ತಾಗುತ್ತೆ. ಆಮೇಲೆ ಇದ್ದೇ ಇವ್ರಿಗೆ. ಇದು ನೀನ್ ಯಾಕೆ ಅವಳ ಜೊತೆ ಊಟ ಮಾಡ್ತಿದ್ಯಾ? ನೀನ್ ಹೋಗಿ ಹೋಗಿ ಅವಳ ಜೊತೆ ಊಟ ಮಾಡ್ತಾ ಇದೀಯಾ? ನೀನ್ ಯಾಕೆ ಅವಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ? ನೀನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ನನಗೆ, ನನ್ಗಷ್ಟೇ ನೀನ್ ಇಂಪಾರ್ಟೆನ್ಸ್ ಕೊಡ್ಬೇಕು. ನೀನು ನನ್ ಫಿಯಾನ್ಸೆ. ಜಸ್ಟ್ ಸ್ಟಾಪ್ ಇಟ್. ಏನ್ ಮಾತಾಡ್ತಾ ಇದೀಯಾ? ನೋಡು, ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಇಲ್ಲಿ ಸ್ಟಾಫ್ ಅಂತೆಲ್ಲ ಏನೂ ಇಲ್ಲ, ಇದು ಆಫೀಸ್. ಆ ಥರ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡಲ್ಲ ಇಲ್ಲಿ. ಎಲ್ಲರೂ ಒಂದೇ ಇಲ್ಲಿ. ನೋಡು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ಜಸ್ಟ್ ಕೀಪ್ ದ ಫೋನ್. ಮಾಮ ಮಾಮ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಸರ್. ಏನು ಸರ್, ನಿಮ್ಮ ಹುಡುಗಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅನ್ಸುತ್ತಲ್ವಾ? ಸೋ ಪೊಸೆಸಿವ್. ಅವ್ರು ನಿಮಗೆ ತುಂಬಾ ಕಾಳಜಿ ತೋರಿಸ್ತಾರೆ ಅನ್ಸುತ್ತೆ. ಛೇ, ಏನು ಕಾಳಜಿನೋ ಏನೋ. ನನಗೆ ಇರಿಟೇಟ್ ಮಾಡಬೇಕು ಅಂತಾನೆ ಇದ್ದಾಳೆ. ಸಾರಿ ಡ್ರೈವರು, ನಾನೇನ್ ಬೇಕಂತ ಹಾಗೆ ಮಾತಾಡ್ಲಿಲ್ಲ. ನೀನ್ ಬಂದು ಇಲ್ಲಿ ಕೂತಿದ್ಯಲ್ಲ, ಅಲ್ಲಿ ನಿಂಗೆ ಎಷ್ಟೊಂದು ಡ್ಯೂಟಿ ಇದೆ. ಅದನ್ನೆಲ್ಲ ಯಾರು ಚಿಕ್ಕ ಯಜಮಾನ್ರು ಮಾಡೋಕ್ಕಾಗುತ್ತಾ? ಇಷ್ಟು ದಿನ ನಾನೇ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು, ಇನ್ನೇನು ಹೊಸ್ದಾಗಿ ಮಾಡೋದು? ಹೇಳಿದ್ ಕೇಳಿಸಿಲ್ವಾ? ಬಾ ಹೋಗೋಣ. ಬಿಡ್ರಿ ಕೈನಾ, ಬಿಡ್ರಿ. ನೋಡ್ರಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ತಲೆ ತಿನ್ಬೇಡಿ. ಸರಿ ಆಯ್ತು, ನಾನು ಹೋಗ್ತೀನಿ. ನೀನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಊಟ ಮಾಡುವಂತೆ. ತಗೋ, ಊಟ ಮಾಡು. ನನಗ್ ಬೇಡ. ಊಟ ಮಾಡು ಡ್ರೈವರ್, ಹೊಟ್ಟೆ ಹಸ್ಕೊಂಡಿರ್ಬೇಡ. ನನಗ್ ಬೇಡ ಅಂದೆ. ನೋಡು, ಯಾರ್ದು ಕೋಪನ ಊಟದ ಮೇಲೆ ತೋರಿಸ್ಬಾರ್ದು. ಊಟ ಮಾಡ್ಬೇಕು. ಊಟ ಬಿಟ್ರೆ ಆರೋಗ್ಯ ಹಾಳಾಗುತ್ತಲ್ವಾ? ಊಟ ಮಾಡ್ಬಿಡು ಡ್ರೈವರ್. ನನಗ್ ಬೇಡ. ಡ್ರೈವರು ಪ್ಲೀಸ್ ಊಟ ಯಾಕೋ ಈ ರೀತಿ ಆಡ್ತಿದ್ಯಾ? ಏನಾಗಿದೆ ನಿನ್ಗೆ? ಬೆಳಗ್ಗೆಯಿಂದ ಹಸ್ಕೊಂಡಿದ್ಯಾ ಅಂತ ಊಟ ತಂದ್ರೆ ಅದನ್ನ ಈ ರೀತಿ ಮಾಡಿದ್ಯಲ್ಲ. ಸರಿ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಏಯ್, ಯಾಕೋ ಈ ರೀತಿ ಆಡ್ತಾ ಇದೆಯಾ? ಯಾಕೋ ಹಿಂಗೆ ಮಾಡಿದೆ? ಅಲ್ಲ ಕಣೋ, ನಿಮ್ಮಮ್ಮನಿಗಂತೂ ನಿನ್ನ ಮೇಲೆ ಸ್ವಲ್ಪನೂ ಕರುಣೆ ಅನ್ನೋದಿಲ್ಲ. ಅಟ್ಲೀಸ್ಟ್ ಯಾರೋ ಒಬ್ಬರು ನಿನ್ನ ಮೇಲೆ ಪ್ರೀತಿಯಿಂದನೋ ಕರುಣೆಯಿಂದನೋ ಹಸ್ಕೊಂಡಿರ್ತೀಯ ಅಂತ ಊಟ ತಂದು ಕೊಟ್ರೆ ಈ ರೀತಿ ಮಾಡೋದಾ?
ಈ ರೀತಿ ಮಾಡಿ ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ನಾ ಸರಿ ಇಲ್ಲ ಕಣ. ಮರ್ಯಾದೆಯಿಂದ ಹೋದ್ರೆ ಸರಿ, ನನ್ನ ಪಾಡಿಗಿರೋದು ಬಿಟ್ರೆ ಸರಿ ಹೇಳ್ತಿದ್ದೀನಿ. ನನ್ನ ಹೋಗು ಅಂದೆ. ಏರ್ ಹಾಸ್ಟೆಸ್ ಆಗಿರೋರು ಪೈಲಟ್ ಆಗೋ ಪ್ಲಾನಾ? ಹೌದಾ ಗೌತಮಿ, ನೀವು ಪೈಲಟ್ ಆಗಬೇಕಾ? ಹಾ, ಕಂಟ್ರೋಲ್ ಕ್ಯಾಬಿನಲ್ಲಿ ಒಂದು ಸತಿನಾದ್ರೂ ಪೈಲಟ್ ಆಗಿ ಕೂರ್ಬೇಕು. ಲೈಫ್ನಲ್ಲಿ ಒಂದ್ಸಲನಾದ್ರೂ ಫ್ಲೈಟ್ನ ಡ್ರೈವ್ ಮಾಡಬೇಕು. ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಪೈಲಟ್ ಆಗಬೇಕು ಅನ್ನೋದು ನಿಮ್ಮ ಆಸೆ. ಆಸೆ ಏನೋ ತುಂಬ ಚೆನ್ನಾಗಿದೆ, ಆದರೆ ವಿ ಆರ್ ವೆರಿ ಸಾರಿ, ಬಜೆಟ್ ಕೂಡ ಅದಕ್ಕೆ ಸರಿ ಹೋಗ್ಬೇಕಲ್ವಾ? ಆದರೂ ಒಂದ್ಸಲ ಅಭಿ ಸರ್ನ ಕೇಳಿ ನೋಡ್ತೀನಿ. ಅವ್ರು ಒಪ್ಕೊಂಡ್ರೆ ನಮಗೇನು ಅಭ್ಯಂತರ ಇಲ್ಲ. ಫ್ಲೈಟ್ನ ಡ್ರೈವ್ ಮಾಡ್ಬೇಕಂತೆ, ಸ್ವಲ್ಪ ಕಾಸ್ಟ್ಲಿ ಆಯ್ತಲ್ವಾ ಗೌತಮಿ? Oh, let's we had a good time. Okay, let's wind up this session. Thank you all.